ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿಂಪಲ್ಲಾಗಿ ಹೀರೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಟೊಮೆಟೊ, ಈರುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು 4 ಬೆಳ್ಳುಳ್ಳಿ ಪೇಸ್ಟು. ಈ ರೀತಿ ಹೀರೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಹಾಗೂ ಬೆಳ್ಳುಳ್ಳಿ, ಟೊಮೆಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋತೀನಿ. ಹೀರೆಕಾಯಿ ಉಪಯೋಗಗಳು ಏನಂದರೆ ದೇಹದ ತೂಕನ ಕಡಿಮೆ ಮಾಡೋದಕ್ಕೆ ಇದು ಸಹಾಯಕ. ಆಮೇಲೆ ತಲೆನೋವು ನಿವಾರಣೆ ಮಾಡೋದಕ್ಕೆ ಹೀರೆಕಾಯಿ ತುಂಬಾ ಸಹಾಯಕ. ದೇಹದಲ್ಲಿ ಉಷ್ಣಾಂಶನ ನಿಯಂತ್ರಣದಲ್ಲಿಟ್ಟು ದೇಹನ ತಣ್ಣಗೆ ಇಡೋಕ್ಕೆ, ಇದು ತೇವಾಂಶವನ್ನು ಕಾಪಾಡೋಕ್ಕೆ ಹೀರೆಕಾಯಿ ತುಂಬಾ ಸಹಾಯಕ. ಹೀರೆಕಾಯಿನ ತಿನ್ನೋದ್ರಿಂದ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ಈ ರೀತಿ ರುಬ್ಕೊಂಡಂಥ ಮಸಾಲೆ ರೆಡಿ ಆದಮೇಲೆ ಹೀರೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ತುಂಬಿ ಇಟ್ಕೋಬೇಕು. ಆಮೇಲೆ ಎಣ್ಣೆನ ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀರೆಕಾಯಿನಲ್ಲಿ ತುಂಬ ಥರ ರೆಸಿಪಿಗಳು ಬರ್ತವೆ. ಹೀರೆಕಾಯಿ ಪಲ್ಯ ಮಾಡ್ಕೋಬೋದು, ಹೀರೆಕಾಯಿ ಬೋಂಡ ಮಾಡ್ಕೋಬೋದು, ಈ ರೀತಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಸಾಸಿವೆ ಜೀರಿಗೆ ಚೆನ್ನಾಗಿ ಕಾದ್ಮೇಲೆ ಒಂದು 4-5 ಕರಿಬೇವಿನ ಎಲೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಏನಾದರೂ ಹೊಸದು ಟ್ರೈ ಮಾಡ್ತಾಯಿದ್ರೆ ಈ ರೀತಿ ಒಂಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಗಲೇ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಬೆಂದ ಮೇಲೆ ಆಗಲೇ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಹೀರೆಕಾಯಿನಲ್ಲಿ ಈ ರೀತಿ ತುಂಬಿ ಇಟ್ಕೊಂಡಿದ್ದೀನಿ. ಈ ರೀತಿ ಹೀರೆಕಾಯಿನ 2 ಕಡೆಗೂ ಬೇಯಿಸಬೇಕು. ಒಂದು ಮುಚ್ಚಳನ ಮುಚ್ಚಿಬಿಡಿ. ಒಂದು 5 ಮಿನಿಟ್ ಬಿಟ್ಟು ತೆಗೆದು ನೋಡಿ. ಈ ರೀತಿ ಹೀರೆಕಾಯಿ 2 ಕಡೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಒಂದು 2 ಮಿನಿಟ್ಟು ಈ ರೀತಿ ಮುಚ್ಚಿಬಿಡಿ. ಆಗಲೇ ರುಬ್ಕೊಂಡಿದ್ನಲ್ಲ ಅದೇ ಜಾರ್ನಲ್ಲಿ ಒಂದು 2 ಕಪ್ಪು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 5 ಮಿನಿಟ್ ಬೆಂದಮೇಲೆ ಹೀರೆಕಾಯಿ ನೋಡಿ ಈ ರೀತಿಯಾಗಿ ಬಂದಿದೆ. ಮೇಲೆ ಎಣ್ಣೆ ಥರ ಬಂದರೆ ಹೀರೆಕಾಯಿ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಹೀರೆಕಾಯಿ ಜೊತೆಗೆ ರೊಟ್ಟಿ, ಚಪಾತಿ, ಪರೋಟ, ನೀವು ಅನ್ನದ ಜೊತೆಗೂ ಇದನ್ನು ತಿನ್ಬೋದು. ನಾನಿಲ್ಲಿ ಚಪಾತಿನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ನಾನು. ಚಪಾತಿ ಹಿಟ್ಟನ್ನ ಮೊದಲೇ ನೀವು ಕಲಸಿಟ್ಕೊಂಡು ಬೇಯಿಸ್ಕೊಂಡ್ರೆ ಈ ರೀತಿ ಚಪಾತಿ ಉಬ್ಬಿ ಬರ್ತವೆ. ಈ ರೀತಿ ಬೇಯಿಸ್ಕೊಂಡ್ಮೇಲೆ ನಾನು ಇಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲ್ನಲ್ಲಿ ಮತ್ತು ಬೇರೆ ಬೇರೆ ಪಲ್ಯಗಳನ್ನ ಮಾಡಿದ್ದೀನಿ. ಅದನ್ನು ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ, ಚಪಾತಿ ಬೇಯ್ದಮೇಲೆ 2 ಸೈಡು ಚೆನ್ನಾಗಿ ಬೇಯ್ದಮೇಲೆ ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ನಮ್ಮ ಚಾನಲ್ನ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ಸರ್ವ್ ಮಾಡ್ಕೊಳ್ಬೇಕು. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.